ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಚಾನೆಲ್ ಸ್ಪರ್ಧಾ ತಾರೆ ಕನ್ನಡ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ, ಇಲ್ಲಿವರೆಗೂ ಪರೀಕ್ಷೆಯಲ್ಲಿ ಕೇಳಿರುವಂತಹ ಮತ್ತು ಮುಂದೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಕನ್ನಡ ಭಾಷೆಯ ಇತಿಹಾಸ. ಕನ್ನಡ ಭಾಷೆ ಯಾವ ರೀತಿಯಾಗಿ ಹುಟ್ಟುಕೊಳ್ತು, ಆರಂಭದಲ್ಲಿ ಕನ್ನಡ ಭಾಷೆಯ ಒಂದು ಪದ ಎಲ್ಲೆಲ್ಲಿ ಬಳಕೆ ಆಗಿದೆ ಅನ್ನೋದ್ರ ಕುರಿತು ಏನ್ ಮಾಡೋಣ, ಚರ್ಚೆಯನ್ನ ಮಾಡೋಣ. ಇವತ್ತಿನ ವಿಷಯ ಏನಂತ ಗೊತ್ತಾಯ್ತಲ್ಲ, ಕನ್ನಡ ಭಾಷೆಯ ಇತಿಹಾಸ. ಹಾಗಾದ್ರೆ ಕನ್ನಡ ಭಾಷೆ ಎಷ್ಟು ವರ್ಷಗಳ ಒಂದು ಇತಿಹಾಸವನ್ನ ಒಳಗೊಂಡಿದೆ ಅಂತ ಕೇಳಿದ್ರೆ, 2000 ವರ್ಷಗಳ ಇತಿಹಾಸವನ್ನು ಒಳಗೊಂಡಿದ್ದ ಭಾಷೆ ಯಾವುದು ಕೇಳಿದ್ರೆ ಅದು ಕನ್ನಡ ಭಾಷೆ. ಹಾಗಾದ್ರೆ ಕನ್ನಡ ಭಾಷೆ ಯಾವ ವರ್ಗಕ್ಕೆ ಸೇರಿದೆ ಅಂತ ಕೇಳಿದ್ರೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಯಾವುದು ಕೇಳಿದ್ರೆ ಕನ್ನಡ ಭಾಷೆ. ಹಾಗಾದ್ರೆ ಕನ್ನಡ ಭಾಷೆ ವಿಕಾಸನವಾಗಿರುವಂತಹ ಲಿಪಿ ಯಾವುದು ಅಂತ ಕೇಳಿದ್ರೆ, ಅಥವಾ ಯಾವ ಲಿಪಿಯಿಂದ ಕನ್ನಡ ಭಾಷೆ ವಿಕಾಸ ಹೊಂದಿದೆ ಅಂತ ಕೇಳಿದ್ರೆ ಅದು ಬ್ರಾಹ್ಮಿ ಲಿಪಿ. ನೆನ್ಪಿಟ್ಕೊಡ್ರಿ, ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಭಾಷೆ ಏನಾಗಿದೆ, ವಿಕಸನವನ್ನ ಹೊಂದಿದೆ. ಹಾಗಾದ್ರೆ ಕನ್ನಡ ಭಾಷೆಯ ಪದಗಳು ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಅಂತ ನೋಡೋದಾದ್ರೆ, ಇದು ಬ್ರಹ್ಮಗಿರಿ ಶಾಸನ. ಈ ಬ್ರಹ್ಮಗಿರಿ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಭಾರತದ ಶಾಸನಗಳ ಪಿತಾಮಹ ಅಂತ ಕರೆಯುವಂತಹ ಅಶೋಕ. ಈ ಅಶೋಕನಿಗೆ ಸಂಬಂಧಪಟ್ಟಿದ್ದು ಈ ಬ್ರಹ್ಮಗಿರಿ ಶಾಸನ. ಈ ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಸಿದ್ದಾಪುರ ಅನ್ನುವಂಥ ಪ್ರದೇಶದಲ್ಲಿ ಕಂಡು ಬರುವ ಶಾಸನ ಬ್ರಹ್ಮಗಿರಿ ಶಾಸನ. ಯಾರಿಗೆ ಸಂಬಂಧಪಟ್ಟಿದೆ? ಅಶೋಕನಿಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಇದರಲ್ಲಿ ಕನ್ನಡ ಪದ ಬಳಕೆ ಏನಾಗಿದೆ ಸರ್ ಅಂತ ಕೇಳಿದ್ರೆ, ಇಸಿಲಾ ಅನ್ನುವಂತ ಒಂದು ಕನ್ನಡ ಪದ ಬಳಕೆಯಾಗಿದೆ. ಹಾಗಾದ್ರೆ ಇಸಿಲಾ ಅಂದ್ರೆ ಏನು, ಅಥವಾ ಇಸಿಲಾ ಪದದ ಅರ್ಥ ಏನು ಅಂತ ಹೇಳಿ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಿದಾನೆ. ಇಸಿಲಾ ಅಂದ್ರೆ ಕೋಟೆಯಿಂದ ನಿರ್ಮಾಣವಾದ ಪ್ರದೇಶ, ಕೋಟೆಯಿಂದ ನಿರ್ಮಾಣವಾದ ಪ್ರದೇಶ ಅಥವಾ ಕೋಟೆಯಿಂದ ಸುತ್ತುವರೆದಿರುವಂತ ಪ್ರದೇಶ ಅಂದ್ರೆ ಅದು ಇಸಿಲಾ. ಹಾಗಾದ್ರೆ ಇಸಿಲಾ ಪದ ಕನ್ನಡದ್ದು ಅಂತ ಹೇಳದವ್ರು ಯಾರು ಅಂತ ಕೇಳಿದ್ರೆ ಡಿ.ಎಲ್. ನರಸಿಂಹಾಚಾರ್ಯ ಅವ್ರು ಹೇಳ್ತಾರೆ. ನೆನ್ಪಿಟ್ಕೊಟ್ರೆ ಡಿ.ಎಲ್. ನರಸಿಂಹಾಚಾರ್ಯ. ಹಾಗಾದ್ರೆ ಮುಂದೆ ಬರುವಂತದ್ದು ಶಾತವಾಹನದ ಅರಸ ಅಥವಾ ಶಾತವಾಹನರ ಸ್ಥಾಪಕ ಯಾರು ಹೇಳಿದ್ರೆ ಸಿಮುಖ. ಅದೇ ನಮಗೆ ಈ ಸದ್ಯಕ್ಕೆ ಸಿಮುಖ ಬ್ಯಾಡ್ರಿ, ನಮಗ್ ಬೇಕಾಗಿರೋದು ಶಾತವಾಹನರ ಒಂದು 17ನೇ ದೊರೆ ಬರ್ತಾನೆ. ಯಾರು ಕೇಳಿದ್ರೆ ಹಾಲರಾಜ. ಯಾರ್ರಿ? ಹಾಲ ಅನ್ನುವಂಥ ದೊರೆ ಬರ್ತಾನೆ. ಬಂದ್ ಏನ್ ಮಾಡ್ತಾನೆ? ಏನೇನು ಮಾಡ್ತಾನೆ ಅದ್ ಬಿಡ್ರಿ. ಆದ್ರೆ ಗಾತ ಸಪ್ತಸತಿ ಅನ್ನುವಂಥ ಗ್ರಂಥ ಬರಿತಾನೆ ಈ ಹಾಲರಾಜ. ಗಾತ ಸಪ್ತಸತಿ ಅನ್ನುವಂಥ ಗ್ರಂಥ ಬರಿತಾನೆ. ಈ ಗಾತ ಸಪ್ತಸತಿಯಲ್ಲಿ ಕೆಲವು ಪದಗಳ ಉಲ್ಲೇಖನ ಮಾಡ್ತಾನೆ. ಅದು ಯಾವುದು ಕೇಳಿದ್ರೆ ನೆನ್ಪಿಟ್ಕೊಳ್ರಿ, ಪೊಟ್ಟೆ, ಮತ್ತೆ ಪೆಟ್ಟು ಮತ್ತೆ ತುಪ್ಪ ಅನ್ನುವಂಥ ಪದಗಳ ಬಳಕೆಯನ್ನ ಯಾರು ಮಾಡ್ತಾರೆ ಕೇಳಿದ್ರೆ ಈ ಹಾಲರಾಜ ಗಾತ ಸಪ್ತಕೃತಿಯಲ್ಲಿ ಉಲ್ಲೇಖ ಮಾಡ್ತಾನೆ. ಇದು ಕನ್ನಡದು ಅಂತ ಹೇಳಿದವ್ರು ಯಾರು ಅಂತ ಕೇಳಿದ್ರೆ ಎಂ. ಗೋವಿಂದ ಪೈ ಅವರು. ಕನ್ನಡದ ಮೊದಲ ರಾಷ್ಟ್ರ ಕವಿ ಆಗಿರುವಂತಹ ಗೋವಿಂದ ಪೈ ಅವರು ಏನ್ ಮಾಡ್ತಾರೆ, ಇದು ಕನ್ನಡದ ಪದಗಳು ಅಂತ ತಿಳಿಸ್ಕೊಡ್ತಾರೆ. ಅದಾದ ನಂತರ ಯಾರು ಬರ್ತಾರ್ರಿ? ಟಾಲೆಮಿ. ಈ ಟಾಲೆಮಿ ಯಾರು? ಗ್ರೀಕ್ ಪ್ರವಾಸಿಗ. ಈತ ಭಾರತಕ್ಕೆ 2ನೇ ಶತಮಾನದಲ್ಲಿ ಬರ್ತಾನೆ. ಭಾರತಕ್ಕೆ ಬಂದು ಕರ್ನಾಟಕ ಎಲ್ಲ ತಿರುಗಾಡಿ ಏನ್ ಮಾಡ್ತಾನ, ಅವನ ಗ್ರಂಥದಲ್ಲಿ ಕರ್ನಾಟಕದ ಕೆಲವು ಪ್ರದೇಶಗಳನ್ನ ಗುರುತಿಸ್ತಾನೆ. ಆದ್ರೆ ಆ ಪ್ರದೇಶಗಳು ಅಂದಿನ ಹೆಸರೇ ಬೇರೆ ಇದ್ವು, ಇವಾಗ ಆ ಹೆಸರೇನಾಗಿದೆ, ಬದಲಾವಣೆ ಆಗಿದೆ. ಪರೀಕ್ಷೆಯಲ್ಲಿ ಕೇಳಬಹುದು, ಟಾಲೆಮಿ ಗುರುತಿಸಿದ ಈ ಒಂದು ಹೆಸರುಗಳೇನಿದಾವಲ್ಲ ಈಗಿನ ಯಾವ ಹೆಸರನ್ನ ಒಳಗೊಂಡಿದೆ ಅಂತ ಕೇಳಬಹುದು. ಇಲ್ಲಿ ಪೆಟ್ರೋಗೌಲ ಅನ್ನುವಂಥ ಪ್ರದೇಶನ ಗುರುತಿಸಿದಂತೆ. ಈ ಪೆಟ್ರೋಗೌಲ ಇಂದಿನ ಪಟ್ಟದ ಕಲ್ಲನ್ನ ಟಾಲೆಮಿ ಪೆಟ್ರೋಗೌಲ ಅಂತ ಏನ್ ಮಾಡಿದ, ಗುರುತಿಸಿದ. ಹಾಗಾದ್ರೆ ತಬಾಸು ಇಂದಿನ ತವಾಸಿ. ಸರಿ, ಇದು ಮುದಗೌಲ ಅಂದ್ರೆ ಅವನು ಮೊಡಗೌಲ ಅಂತ ಗುರುತಿಸ್ತಾನೆ. ಇಂದಿನ ಮುದಗಲ್ಲು ಇಂದಿನ ಮುದಗಲ್ಲು. ಇಂಡೆ ಅಂದ್ರೆ ಇಂದಿನ ಇಂಡಿ. ಹಿಪ್ಪುಕೋರ್ ಅಂದ್ರೆ ಇಂದಿನ ಹೂವಿನ ಹಿಪ್ಪರಗಿ. ಇಂದಿನ ಹೂವಿನ ಹಿಪ್ಪರಗಿ. ಹಾಗಾದ್ರೆ ಸರ್ ಇದು ಬಾದಿಯೋಮಾಯಿ ಅಂತ ಹೇಳಿದ್ರೆ ಇಂದಿನ ಬಾದಾಮಿಯನ್ನ ಬಾದಿಯೋಮಾಯಿ ಅಂತ ಏನ್ ಮಾಡಿದಾನೆ, ಗುರುತಿಸಿದಾನೆ. ಹಾಗಾದ್ರೆ ಮತ್ತೆ ಕಂಡು ಬಂದಿದೆ ಸರ್ ಅಂತ ಹೇಳಿದ್ರೆ ಶಿಲಪ್ಪದಿಗಾರಂ. ಈ ಶಿಲಪ್ಪದಿಗಾರಂ ಇದು ತಮಿಳು ಕೃತಿ. ನೆನ್ಪಿಟ್ಕೊಳ್ರಿ, ಇದೊಂದು ತಮಿಳಿನ ಒಂದು ಕೃತಿ. ಈ ಶಿಲಪ್ಪದಿಕಾರಂನಲ್ಲಿ ಕರ್ನಾಟಕವನ್ನ ಕರುನಾಡರ್ ಅಂತ ಗುರುತು ಮಾಡಲಾಗಿದೆ. ಕರುನಾಡರ್ ಅಂತ ಏನ್ ಮಾಡಿದಾರೆ, ಉಲ್ಲೇಖ ಮಾಡಿದ್ದಾರೆ.
ಅದಾದ ನಂತರ ಮಹಾಭಾರತ, ಇದು ಪ್ರಶ್ನೆಯನ್ನು ಕೂಡ ಕೇಳಿದೆ, ನೆನ್ಪಿಟ್ಕೊಳ್ಳಿ. ಮಹಾಭಾರತ ಯಾವ ಪರ್ವದಲ್ಲಿ ಕರ್ನಾಟಕದ ಅಥವಾ ಕನ್ನಡದ ಉಲ್ಲೇಖ ಇದೆ ಅಂತ ಕೇಳಿದ್ರೆ ಮಹಾಭಾರತದ ಸಭಾ ಮತ್ತು ಭೀಷ್ಮ ಪರ್ವದಲ್ಲಿ ಏನಾಗಿದೆ, ಉಲ್ಲೇಖ ಆಗಿದೆ. ತಿಳಿದ್ರಿ? ಕನ್ನಡ ಭಾಷೆಯ ಒಂದು ಇತಿಹಾಸ ಅಂದ್ರೆ ಕನ್ನಡ ಭಾಷೆ ಎಲ್ಲೆಲ್ಲಿ ಬಳಕೆಯಾಗಿದೆ, ಯಾವ್ಯಾವ ಶಾಸನದಲ್ಲಿ, ಯಾವ ಗ್ರಂಥದಲ್ಲಿ ಕನ್ನಡ ಪದ ಬಳಕೆಯಾಗಿದೆ ಅಂತ ಹೇಳಿ ಅವಾಗವಾಗ ಪ್ರಶ್ನೆಯನ್ನ ಕೇಳ್ತಾ ಇರ್ತಾನೆ, ಮುಂದೆ ಕೇಳಬಹುದು. ಹಾಗಾಗಿ ಇವೆಲ್ಲವನ್ನ ಏನ್ ಮಾಡ್ರಿ, ನೆನ್ಪಿಟ್ಕೊಳ್ರಿ. ಅದ್ರ ಜೊತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಕನ್ನಡದ ಇನ್ನೂ ಹೆಚ್ಚಿನ ವಿಷಯ ಮತ್ತು ಕನ್ನಡದ ವ್ಯಾಕರಣ ಕ್ಲಾಸ್ಗಳನ್ನ ಏನ್ ಮಾಡ್ತೀನಿ. ನೀವೆಲ್ಲ ಕ್ಲಾಸ್ಗಳನ್ನ ನೋಡ್ರಿ. ವ್ಯಾಕರಣಗಳನ್ನು ಕೂಡ ಸುಲಭವಾಗಿ ಹೇಳ್ಕೊಡುವಂತ ಕೆಲಸ ನಾನು ಮಾಡ್ತೀನಿ ರೀ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ತೆ.